ನನ್ನ ಕನ್ನಡದ ಅಕ್ಕ ತಂಗಿಯರೇ, ಇವತ್ತು ನಾವೊಂದು ತಾಯಿ ಮಗುವಿನ ಸಂಬಂಧದ ಬಗ್ಗೆ ಒಂದು ವಿಷಯ ತೊಗೊಂಡು ಬಂದೇನ್ರಿವ. ಆದ್ರೆ ಜಗತ್ತಿನೊಳಗನ ತಾಯಿ ಮಗುವಿನ ಸಂಬಂಧದ ಬಗ್ಗೆ ಭಾಷೆಯೊಳಗನು ವರ್ಣಿಸೋಕ್ಕಾಗಂಗಿಲ್ಲ, ಮಾತಿನೊಳಗನು ವರ್ಣಿಸೋಕ್ಕಾಗಂಗಿಲ್ಲ, ಬರವಣಿಗೆಯೊಳಗನು ವರ್ಣಿಸೋಕ್ಕಾಗಂಗಿಲ್ಲ. ಆದರೂ ಹಿರಿಯರು, ನಮ್ಮವ್ವಾರು, ನಮ್ಮ ಅಜ್ಜಿಗಳು ಮಕ್ಕಳ ಬಗ್ಗೆ ಹಾಡಿದ್ದು, ಮಾತಾಡಿದ್ದು, ಒಂದೆರಡು ಲೈನ್ ಹೇಳಿದ್ದು ಅದನ್ನು ಕೇಳ್ಕೊಂಡು ಹೇಳಕ್ಕೆ ಬಂದೇನೆ ನೋಡ್ರಿ. ಅದು ಮಗು ತಾಯಿ ತಂದೆಲ್ಲ ಮಗುವಿಂದೆಲ್ಲ ಮಾಡಿ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಮಲಗಿಸಿರ್ತಾಳೆ. ತಾಯಿ ಮಲಗಿಸಿ ಮತ್ತು ದಿನನಿತ್ಯದ ಕೆಲಸ ಮಾಡ್ಬೇಕಲ್ರಿ. ಕೆಲಸ ಮಾಡಕ್ಕೆ ಅಡುಗೆ ಮನೆಯೊಳಗೆ ಹೋಗಿರ್ತಾಳು, ಹಂಚಿನ್ಯಾಗ ರೊಟ್ಟಿ ಇಟ್ಟಿರ್ತಾಳು, ಈ ಕಡೆ ಅನ್ನ ಮಾಡ್ತಿರ್ತಾಳು, ಹಾಲು ಕಾಯಕ್ಕೆ ಇಟ್ಟಿರ್ತಾಳು. ಮಗು ಒಂದು 4 ರೊಟ್ಟಿ ಹಾಕ್ಬಿಡ್ದು ಎದ್ದಳಾಕತ್ತೈತ ಕೂಸ. ನೋಡ್ರಿ, ತಾಯಿಗೆ ಕೂಸಳಾಕತ್ತಂದ್ರೆ ರೊಟ್ಟಿ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಬಾಳೆ ಇರಲಿ, ಬದುಕಿರಲಿ, ಅದು ಯಾವುದು ಆಕಿಗೆ ಅರಿವಿಗೆ ಬರೋಂಗಿಲ್ಲ. ಓಡಿ ಅಲ್ಲಿದಲ್ಲೇ ಬಿಟ್ಟಾಕೆನ ಓಡಿ ಬಂದು ತನ್ನ ಮಗುವಿನ ಎದೆಗೆ ತಬ್ಬಿಕೊಂಡು ಅದನ್ನು ಎತ್ಕೊಂಡು ಸಮಾಧಾನ ಮಾಡ್ತಾಳು. ಮತ್ತು ಮಲಗಿಸ್ತಾಳು, ಕೂಸಿನ ಹಾಲು ಕುಡಿಸ್ತಾಳು, ಮತ್ತು ಮಲಗಿಸಿ ಮತ್ತೆ ತನ್ನ ಕೆಲಸ ಮಾಡ್ಕೋಬೇಕಲ್ವ. ದಿನನಿತ್ಯದ ತಾಯಿ ಕೆಲಸ, ಮನೆ ಕೆಲಸ ಇರ್ತೈತಿ, ಮಕ್ಕಳ ಕೆಲಸ ಇರ್ತೈತಿ, ಜವಾಬ್ದಾರಿನೂ ಇರ್ತೈತಿ. ಮತ್ತು ಹೋಗ್ಬೇಕಂತೆ ಮಗನ ಮಲಗಿಸ್ತಿರ್ತಾಳು. ಅಲ್ಲಿ ಮನೆಯೊಳಗೆ ಇರ್ತಾರಲ್ಲ ಇದ್ದವರು, ನೋಡಿ ರೊಟ್ಟಿ ಹೊತ್ತಿತ್ತು, ಹಣ್ಣೆಲ್ಲ ತೆಳಗೆ ಬಿದ್ದೈತಿ, ಹಾಲೆಲ್ಲ ಉಕ್ಕಿ ಚೆಲ್ಲಿದಾವು, ಇಲ್ಲಿ ನೋಡಕ್ಕಿಗೆ ಓಡಿ ಹೋಗ್ಯಾಳ ಅಂತಂತಾರೆ. ಆವಾಗ ಆ ತಾಯಿ ತನ್ನ ಭಾವನೆಯನ್ನು ಹೊರಗೆ ಹಾಕ್ತಾಳೆ. ಏನಂತ ಹಾಕ್ತಾಳಂದ್ರೆ, ಅತ್ತರ ಅಳಲವ್ವ ಮುತ್ತು ಉದುರಲೆ, ಕೆಟ್ರ ಕೆಡಲೆವ್ವ ಮಣಿ ಕೆಲಸ, ಕೆಟ್ರ ಕೆಡಲೆವ್ವ ಮಣಿ ಕೆಲಸ, ನಮ್ಮ ಗುರು ಪ್ರಸಾದನಂಥ ಮಕ್ಕಳಿರಲೆವ್ವ ಮನೆ ತುಂಬ. ನೋಡ್ರಿ, ಅಂದವ್ರಿಗೆ ಹೇಳ್ತಾಳಕ್ಕಿ. ಮಗನ ಕಣ್ಣೀರು ಅಥವಾ ಮಗಳ ಕಣ್ಣೀರು ಎದಕ್ಕೆ ಹೋಲಿಸ್ಯಾಳ? ಮಗುವಿನ ಕಣ್ಣೀರು ತಾಯಿ ಮುತ್ತಿಗೆ ಹೋಲಿಸಿದಾಳಕ್ಕಿ. ನೋಡ್ರಿ, ತಾಯಿಯ ಹೃದಯ, ತಾಯಿಯ ವಾತ್ಸಲ್ಯ ಅಂದ್ರೆ ಹೆಂಗಿರ್ತೈತಿ ನೋಡ್ರಿ. ಅದಕ್ಕೆ ಏನೇ ಕೆಲಸ ಕೆಟ್ಟರೂ ನನ್ನ ಮಗುವಿನ ಯೋಗಕ್ಷೇಮನ ಮಹತ್ವ ನನಗೆ ಅಂತ ಹೇಳುವುದು ಇದೊಂದು ಹಾಡ. ಆಮೇಲೆ ಸ್ವಲ್ಪ ದೊಡ್ಡದು ಕೂಸಾಗೋಣ ಆಡಕ್ಕೆ ಹೋಗ್ತೈತೆ ಹೊರಗೆ. ಒಂದು 3-4 ವರ್ಷದ ಮಗು ಆಗೋಣ ಹೊರಗೆ ಆಟ ಆಡಕ್ಕೆ ಹೋಗ್ಕಾಣ. ಮತ್ತು ಅದು ಒಳಗೆ ಇಟ್ಕೊಳ್ಳೋದು ಚಲೋ ಅಲ್ಲ. 4 ಓಣ್ಯಾನ ಮಕ್ಕಳ ಜೋಡಿ ಆಟ ಆಡಿ ಬರಾಕ ಹೋಗ್ತೈತೆ ಮಗು. ಆವಾಗ ಮತ್ತು ಹೊರಗೆ ಹೋದ್ರೆ ಮಣ್ಣು ಹಿಡಿದನ, ಧೂಳ ಹಿಡಿದನ, ಕಲ್ಲು ಹಿಡಿದನ, ಮತ್ತು ಮೈ ಕೈಗೆಲ್ಲ ಏನಾರ ಧೂಳ ಮತ್ತಿಸ್ಕೊಂಡು ಬರುದನ ಮಗು ಹಂಗಿಂದ. ಆವಾಗ ಆ ತಾಯಿ ಮಗುವಿನ ನೋಡಿ, ಆಟ ಆಡಿ ಬಂದು ಮಗುವಿನ ನೋಡಿ ಏನಂತಾಳಂದ್ರೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಒಣದಾನ ತಿಳಿ ನೀರ ತಕ್ಕೊಂಡು, ತೆಂಗಿನ ಒಣದಾನ ಎಳನೀರು ತಕ್ಕೊಂಡು, ಬಂಗಾರದ ನಿನ ಮೋರೆ ತೊಳೆದೇನ. ನೋಡ್ರಿ, ಮಗುವಿನ ಸ್ವಚ್ಛ ಮಾಡಾಕ, ಕೈಕಾಲು ಮುಖ ತೊಳ್ಯಾಕ ತೆಂಗಿನ ಎಳನೀರು ತಕ್ಕೋತಾಳಂತ ತಾಯಿ. ತಾಯಿಯ ಪ್ರೀತಿ ಯಾವುದ್ರೊಳಗೂ ವರ್ಣಿಸಕ್ಕೆ ಬರಂಗಿಲ್ಲ. ಸುಮ್ಮನೆ ಇದನ್ನ ಏನು ನಾವು ಹೇಳಿದ್ರು ಅದು ಏನು ಆ ಪ್ರೀತಿ ಮುಂದೆ ಯಾವ ವರ್ಣನೆನೂ ಅಲ್ಲಿದು. ಆಮೇಲೆ ಮಗುವಿನ ಮುಖ ಬಂಗಾರದಂಥ ಮುಖ ತೊಳಿತಾಳಂತ ತಾಯಿ. ನೋಡ್ರಿ, ತಾಯಿ ಮಗು ಪ್ರಪಂಚದೊಳಗನ ಒನ್ನೇ ಇಂಪಾರ್ಟೆನ್ಸ್ ಕೊಡೋದಂದ್ರೆ ಮಕ್ಕಳಿಗನ ತಾಯಿ. ಹಂಗಂತ ಬೇರೆದವ್ರನ್ನ ದ್ವೇಷಿಸ್ತಾಳು, ಬೇರೆದವ್ರನ್ನ ಸೇರಂಗಿಲ್ಲ ಅಂತ ಅರ್ಥ ಅಲ್ಲದು. ತನ್ನ ಜೀವನದ ಹೆಚ್ಚಿನ ಪ್ರೀತಿ, ಹೆಚ್ಚಿನ ಪ್ರೇಮ, ಹೆಚ್ಚಿನ ವಿಶ್ವಾಸ, ಹೆಚ್ಚಿನ ವಾತ್ಸಲ್ಯ ಮಕ್ಕಳಿಗೆ ಮೀಸಲಿಟ್ಟಿರ್ತಾಳೆ ತಾಯಿ. ಅದಕ್ಕೆ ತಾಯಿ ಮಗುವಿನ ಸಂಬಂಧ ಯಾರಿಂದನೂ ವರ್ಣಿಸೋಕ್ಕೂ ಸಾಧ್ಯ ಇಲ್ಲ, ಯಾರಿಂದನೂ ಹೇಳಕ್ಕೂ ಸಾಧ್ಯ ಇಲ್ಲ. ಮೊದ್ಲು ಅರಳಿ ಎಲೆ ಗೊತ್ತೈತಲ್ರ ನಿಮಗೆ? ಅರಳಿ ಎಲೆ ಅವಾಗಿನ ಕಾಲದೊಳಗೆ ಅರಳಿ ಎಲೆ ಮಾಡಿದ್ದು ಬಂಗಾರದ ಎಲೆ ಮಾಡಿಸಿ ಭಾಳ ಶ್ರೀಮಂತರಿದ್ದವರು ವಜ್ರದ ಹರಳು ಹಾಕಿಸ್ತಿದ್ರು, ಅದ್ರೊಳಗೆ ಇಲ್ಲ ಸಾದಾ ಹರಳು ಹಾಕಿಸ್ತಿದ್ರು. ಹಾಕಿಸಿ ಅರಳಿ ಎಲೆ ಮಾಡಿಸಿ ಎಲ್ಲಾರ ಹೊರಗೆ ಹೊಂಟ್ರೆ ಕುಂಚಿಗೆ ಕಟ್ತಿದ್ರು. ಅಂಥವು ಇವು ಏನವ ಜರದ ಕುಂಚಿಗೆ ಕಟ್ಟಿ, ಆ ಕುಂಚಿಗೆ ಅದನ್ನ ಅರಳಿ ಎಲೆ ಶೃಂಗಾರ ಅಂಥೇಳಿ ಮಕ್ಕಳಿಗೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆ ಅದ್ರ ಮ್ಯಾಗ ಒಂದು ಅಳುವಾಗ ಕಂದಗೆ ಹಾಡ್ತಾಳೆ, ಲಾಲಿ 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 ಲಾಲಿ
ಲಾಲಿಲಾ ಉಡದಾರ ರತ್ನ ಕೆಚ್ಚಿದ ಅರಳೇಲಿ ರತ್ನ ಕೆಚ್ಚಿದ ಅರಳೇಲಿ ಇಟಕೊಂಡು ದೊರೆಯ ಮಗನ ನೀ ಅಳಬೇಡ. ನೋಡ್ರಿ, ಆ ಮಗುವಿನ ಮುದ್ದಿಸಿದ್ರೊಳಗೆ ತನ್ನ ಗಂಡಗೆ ದೊರೆ ಅಂದಾಳ. ಹೆಂಡತಿ ತನ್ನ ಗಂಡಗೆ ದೊರೆ ಅಂದಾಳ. ಏನೇ ಇರಲಿ, ಎಂಥವನೇ ಇರಲಿ, ಬಡವ ಇರಲಿ, ಬಲ್ಲಿದನಿರಲಿ, ಪ್ರತಿಯೊಬ್ಬ ಹೆಣ್ಮಗಳಿಗೂ ತನ್ನ ಗಂಡ ದೊರೆನ, ತನ್ನ ಮಗ ದೊರೆಯ ಮಗ ಅಣ್ಣ. ಅದು ಹೆಂಗೈತೆ ನೋಡ್ರಿ. ಇನ್ನೊಂದ್ಸಲ ಹೇಳ್ಯ ಇದನ್ನು. ಲಾಲಿ 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 ಲಾಲಿಲಾ ಉಡದಾರ ರತ್ನ ಕೆಚ್ಚಿದ ಅರಳೇಲಿ ರತ್ನ ನೀ ಕೆಚ್ಚಿದ ಅರಳೇಲಿ ಇಟಕೊಂಡು ದೊರೆಯ ಮಗನ ನೀ ಅಳಬೇಡ ಅಂತ ಚಪ್ಪಡಿಸಿ ಮಲಗಿಸ್ತಾಳ ಮಗನ. ಆಯ್ತಿಲ್ರಿ ಇದು ಮಗು ಇದ್ದಾಗ ಅಥವಾ ಒಂದು 4-5 ವರ್ಷದ ಮಕ್ಕಳಿದ್ದಾಗ ಅನ್ನೋದಿದು. ಈ ಹಾಡುಗಳೆಲ್ಲ ಅಥವಾ ಈ ಎರಡು ಲೈನೆಲ್ಲ ನನಗೆ ಹೆಂಗೆ ಗೊತ್ತಾಗ್ಯಾವ ಅಂದ್ರೆ, ನನ್ನ ತಾಯಿ ನಾ ಹಾಡ್ದಾಗ ನನ್ನ ಮಕ್ಕಳಿಗೆ ಹಾಡಿ ಅಂದು ಮಲಗಿಸ್ತಿದ್ಲು, ಎತ್ಕೊಂಡು ಅಡ್ಡಾಡ್ತಿದ್ಲು. ಅವು ನನಗೆ ನೆನಪದಾವ. ಮತ್ತು ನಾನು ನನ್ನ ಮೊಮ್ಮಕ್ಕಳಿಗೇನು ಇವನ್ನ ಆವಾಗ ಅಂತೇನಲ್ಲ, ಹಿಂಗೆ ಸ್ವಲ್ಪ ನೆನಪದಾವ ಅವು. ಆದರೂ ಸ್ವಲ್ಪ ಮರ್ತೇನಲ್ಲ, ಮತ್ತು ನೆನಪು ಮಾಡ್ಕೊಂಡು ಹೇಳ್ತಿರ್ತೀನಿ. ಆಮ್ಯಾಗ ಸ್ವಲ್ಪ ಮಗ ಇದು ದೊಡ್ಡವ ಅಂದ್ರೆ ನಾ ಒಂದು 24-25 ವರ್ಷದ ಮಗ ಆದ್ದಿಂದ ಅವಾಗ ಒಬ್ಬಾಕಿ ತಂಗಿರ್ತಾಳೆ. ಅಂದ್ರೆ ಆ ತಾಯಿಗೆ ಒಬ್ಬಾಕಿ ಮಗಳಿರ್ತಾಳೆ. ಅಂದ್ರೆ ಮಗನ ಮೇಲೆ ಒಬ್ಬಾಕಿ ಮಗಳು ಹುಟ್ಟಿರ್ತಾಳು. ಆಕೆ ದೊಡ್ಡಾಕಿ ಆದ್ದಿಂದ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರ್ತಾರೆ. ಆವಾಗ ಹಬ್ಬಕ್ಕೆ ಅವ್ರ ಹುಡುಗಿ ತಂದು ಕರಿಯಾಕೆ ಹೋದ್ರೆ ಸ್ವಲ್ಪ ಹಳೆಯ ಮಂಡಿರ್ತಾನವ, ಕಳ್ಸಂಗಿಲ್ಲ. ಅದಕ್ಕೆ ತಾಯಿ ಬೇಜಾರು ಮಾಡ್ಕೊಂಡು ಕುಂತಿರ್ತಾಳೆ. ಆವಾಗ ಮಗ ಬರ್ತಾನೆ. ಯಾಕವ್ವ ಅವ್ವ, ಯಾಕೆ ನೀ ಬೇಜಾರು ಮಾಡ್ಕೊಂಡು? ಏನಪ್ಪ ನಿಮ್ಮ ತಂಗಿನೂ ಮಂಡ, ಅಕ್ಕಿ ತಕ್ಕಂಗೆ ಗೆಳೆಯನೂ ಮಂಡ ಅದನು, ಮತ್ತು ನಿಮ್ಮಪ್ಪ ಹಬ್ಬಕ್ಕೆ ಕರಿಯಾಕೆ ಹೋದ್ರೆ ಕಳಿಸ್ಲಿಲ್ಲಪ್ಪ ಅಂತ. ನಾನು ಇಲ್ಲ ಅವ್ವ, ನಾ ಹೋಗಿ ಕರ್ಕೊಂಡು ಬರ್ತೇನೆ ಅಂಥೇಳಿ ಹೋಗಿ ಅವೇನ ಆ ತಂಗಿ ಗಂಡನ್ನ ರಮೇಶ್ ಕರ್ಕೊಂಬರ್ತಾನೋ, ಜಬರೀಶ್ ಕರ್ಕೊಂಬರ್ತಾನೋ, ಚಾಣಾಕ್ಷತನದಿಂದ ಮಾತಾಡಿ ಕರ್ಕೊಂಬರ್ತಾನೋ ಅದು ಗೊತ್ತಿಲ್ಲ. ಒಟ್ಟು ತಂಗಿನ ಕರ್ಕೊಂಡು ಬರ್ತಾನೆ. ಆವಾಗ ತಾಯಿಗೆ ಅತ್ಯಂತ ಆನಂದ, ಖುಷಿಯಾಗಿ ಆಕಿ ಬಾಯೊಳಗೆ ಪದಗಳು ಬರ್ತಾವೆ. ಇದು ನೀವು ನಿಮ್ಮ ಮಕ್ಕಳ ಹೆಸರು ಹಾಕೋಬೇಕು ಇದ್ರೊಳಗೆ. ನಾನು ಹೇಳ್ತೇನೆ ನೋಡು. ಮಂಡನನ ಗುಂಡವನ ಮಂಡುರಿಗೆ ಕೊಟ್ಟೇವ, ಮಂಡ ಗಂಡಕನ್ನ ಕಳುವಲ್ಲ ಜಗಮಂಡ ನನ್ನ ಮಗ ಗುರುಪ್ರಸಾದ ಹೋಗಿ ಕರೆ ತಂದ. ನೋಡ್ರಿ ಎಷ್ಟು ಹೆಮ್ಮೆ ಆಕೈತೆ ನೋಡ್ರಿ ತಾಯಿಗೆ. ಅವನು ಹೆಂಗೆ ಕರ್ಕೊಂಡು ಬಂದೋ ಏನು ಗೊತ್ತಿಲ್ಲ ತಾಯಿಗೆ. ಆದ್ರೆ ಒಟ್ಟು ತಂಗಿನ ಕರ್ಕೊಂಡು ಬಂದಲ್ಲ ಅಂತ ಎದಿ ಹಿರಿ ಹಿಗ್ತೈತಿ. ಅದಕ್ಕೆ ನೀವು ಅಲ್ಲಿ ಮಗಳಂತಿದ್ದಲ್ಲೇ ನಿಮ್ಮ ಹೆಣ್ಮಗಳ ಹೆಸರು ಹಾಕ್ರಿ, ಅಥವಾ ಮೊಮ್ಮಗಳ ಹೆಸರು ಹಾಕ್ರಿ, ಮಗನ ಹೆಸರು ಹಾಕ್ರಿ. ಇವು ಹಿಂದಿನ ಜಾನಪದದ 1-2 ಸಾಲಿನ ಇವದಾವು. ನನಗೆ ತಿಳಿದಷ್ಟು ನಾ ಹೇಳೀನ್ರಿವ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ನನಗೇನು ತಿಳಿತೈತಿ, ನನಗೆ ಯಾವ ವಿಚಾರ ಬರ್ತೈತಿ, ನೆಕ್ಸ್ಟ್ ವೀಡಿಯೋದಾಗ ಮತ್ತೊಂದು ವಿಚಾರ ತೊಗೊಂಡು ಬರ್ತೇನವ. ಎಲ್ಲರೂ ಖುಷಿಯಾಗಿರ್ರಿ, ಆರಾಮಿರ್ರಿ ನನ್ನ ಅಕ್ಕ ತಂಗಿಯರ್ರಿ.